ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ ಫೈನಲಿ. ಬೇಸಿಗೆ ಜೊತೆಗೆ ಮಕ್ಕಳ ಪೋಷಕರಿಗೆ ಹೊಸ ತಲೆನೋವು ಶುರುವಾಗಿದೆ. ಸಾಲು ಸಾಲು ಪರೀಕ್ಷೆಗಳ ನಡುವೆ ಕ್ಯಾಂಡಿಡಾ ಇನ್ಫೆಕ್ಷನ್, ಫಂಗಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ಸ್ಕಿನ್ ಇನ್ಫೆಕ್ಷನ್, ಡೈರಿಯಾ, ಅತಿಸಾರ, ಕೆಮ್ಮು, ಜ್ವರ, ಬೇದಿ, ಮೂತ್ರನಾಳದ ಸೋಂಕು ಸೇರಿದಂತೆ ನಾನಾ ಆರೋಗ್ಯದ ಸಮಸ್ಯೆಗಳು ಕಾಡುತ್ತಿವೆಯಂತೆ. ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸುವಂತೆ ಪೋಷಕರಿಗೆ ವೈದ್ಯರು ಸಲಹೆ ನೀಡಿದ್ದಾರೆ. ಬೆಂಗಳೂರು ಸಹಿತ ರಾಜ್ಯದಾದ್ಯಂತ ಕೆಂಡದಂತಹ ವಾತಾವರಣ ನಿರ್ಮಾಣವಾಗಿದ್ದು 35 ಡಿಗ್ರಿ ಸೆಲ್ಸಿಯಸ್ ವರೆಗೆ ಗರಿಷ್ಠ ತಾಪಮಾನ ದಾಖಲಾಗ್ತಾ ಇದೆ. ಮನೆಯಿಂದ ಹೊರಬರಲು ಜನ ಯೋಚಿಸುವಂತಹ ಪರಿಸ್ಥಿತಿ ಇದೆ. ಇದರ ಮಧ್ಯೆ ಎಸಿ, ಫ್ಯಾನ್ ಹಾಗೂ ಏರ್ ಕೂಲರ್ಗಳಿಗೆ ಡಿಮಾಂಡ್ ಹೆಚ್ಚಾಗಿದೆ. ಹೀಗಾಗಿ ಇಷ್ಟು ದಿನ ಡಲ್ ಹೊಡಿತಾ ಇದ್ದ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ವ್ಯಾಪಾರ ವಹಿವಾಟು ಮತ್ತೆ ಕರಿಗೆದರಿದೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಕರಾವಳಿಯ ಮುಸ್ಲಿಂ ಸಮುದಾಯದ ಬ್ಯಾರಿಗಳನ್ನು ಒಟ್ಟುಗೂಡಿಸುವ ಉದ್ದೇಶದಿಂದ ಪ್ಯಾಲೇಸ್ ಗ್ರೌಂಡ್ನಲ್ಲಿ ವಿಶೇಷ ಸಮ್ಮೇಳನ ನಡೆಯಿತು. ಬ್ಯಾರಿ ಸೆಂಟ್ರಲ್ ಕಮಿಟಿ ವತಿಯಿಂದ ಇದ್ ಬೆಂಗಳೂರು ಬ್ಯಾರಿಯೋಳ್ ಗಮ್ಮತ್ ಎಂಬ ಧ್ಯೇಯ ವಾಕ್ಯವನ್ನಿಟ್ಟುಕೊಂಡು ಬ್ಯಾರಿ ಸಮುದಾಯ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಸಮುದಾಯದ ಸಾವಿರಾರು ಮಂದಿ ಭಾಗವಹಿಸಿದ್ರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ರು. ಬ್ಯಾರಿ ಅಂತ ಹೇಳಿದ್ರೆ ಅರ್ಥ ಅಂತ ಹೇಳಿದ್ರೆ ನಾವು ಬಿಸ್ನೆಸ್, ಅದೊಂದು ನಮ್ಮ ಲೋಕಲ್ ಲ್ಯಾಂಗ್ವೇಜ್, ಮದರ್ ಲ್ಯಾಂಗ್ವೇಜಲ್ಲಿ ಅದರ ಅರ್ಥ ಬಂದುಬಿಟ್ಟು ಬಿಸ್ನೆಸ್ ಅಂತ ಆಗುತ್ತೆ, ಬಿಸ್ನೆಸ್ ಮ್ಯಾನ್. ಸೊ ಆ ಒಂದು ಇವತ್ತು ಮಾಡಿದ ಸೆಮಿನಾರಲ್ಲೂ ಸೊ ಒಂದು ಸ್ವಲ್ಪ ಜನರಿಗೆ ಮೋಟಿವೇಶನ್ ಮಾಡಿದ್ದಾರೆ. ಸ್ಟಾರ್ಟಪ್ ಕಂಪ್ನೀಸ್ಗೆಲ್ಲ ಮೋಟಿವೇಶನ್ ಆಗಿದೆ. ಸೊ ನಮ್ಮ ಪ್ರಕಾರ ಇವತ್ತು ಆಗಿದಂಥ ಬಿಸ್ನೆಸ್ ಮೀಟ್ ಬಿಸ್ಟೆಕ್ ಅಂತ ಅದು ಒಳ್ಳೆ ಸಕ್ಸಸ್ ಆಗಿದೆ.